ನಮಸ್ಕಾರ ಸ್ನೇಹಿತರೆ, ಲೇ ಲದಾಖ್ ಸೀರೀಸ್ನ 2ನೇ ದಿನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ, ಜೊತೆಗೆ ನಾನು ಕೂಡ ಸೂಪರ್ ಆಗಿದ್ದೀನಿ ಅನ್ನೋದನ್ನು ನಿಮಗೆ ತಿಳಿಸ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಸ್ನೇಹಿತರೆ. ಪುಣೆಯಿಂದ ಬೆಳಿಗ್ಗೆ ಹೊರಟ ನಾವು ಗುಜರಾತ್ನ ವಡೋದರ ಕಡೆಗೆ ನಮ್ಮ ಪಯಣವನ್ನು ಶುರು ಮಾಡ್ತೀವಿ. ಆಯಿತಾ, ಗೂಗಲ್ ಮ್ಯಾಪ್ಸ್ನಲ್ಲಿ ರೂಟ್ನ ನೋಡ್ತಾ ಇದ್ವಿ ಪ್ರತಿದಿನದಂತೆ. ಅವತ್ತು ಕೂಡ ಮನಸ್ಸು ತುಂಬ ಉತ್ಸಾಹದಲ್ಲಿತ್ತು. ಲದಾಖ್ ಇನ್ನು ಬಹಳ ದೂರದಲ್ಲಿತ್ತು, ಆದರೂ ಪ್ರತಿ ಕಿಲೋಮೀಟರ್ ನನ್ನನ್ನು ಹತ್ತಿರ ಬಾ ಮೆತ್ತಗೆ ಬಾ ಅಂತ ಹೇಳ್ತಾ ಇತ್ತು. ರಸ್ತೆಗಳು ಮಾತ್ರ ಸಕ್ಕತ್ತಾಗಿದ್ವು, ಆದರೆ ಸ್ವಲ್ಪ ಅಲ್ಲಲ್ಲಿ ಟ್ರಾಫಿಕ್ ಇತ್ತು. ನಾಸಿಕ್ ಸಿಟಿಯನ್ನು ದಾಟ್ತಾ ಇದ್ದಂತೆ ಹೊಟ್ಟೆಯಲ್ಲಿ ಇಲ್ಲಿ ಓಡಾಡೋಕ್ಕೆ ಶುರುವಾಯಿತು. ಅಂದರೆ ಹಸಿವು ಶುರುವಾಗುತ್ತೆ. ಕೂಡಲೇ ಅಲ್ಲೇ ಕಂಡಂತಹ ಒಂದು ಸಣ್ಣ ಲೋಕಲ್ ಹೋಟೆಲ್ನಲ್ಲಿ ಅಲ್ಲಿನ ಲೋಕಲ್ ಫುಡ್ ತಿನ್ನುವ ಅಂತ ಹೇಳಿ ಗಾಡಿನ ನಿಲ್ಲಿಸಿದ್ವಿ. ಸೊ ಇಲ್ಲಿದ್ದು ಫೇಮಸ್ ಬಂದ್ಬಿಟ್ಟಿದ್ದೇನೆ ವಡಾಪಾವ್. ಡಾಲು ಸೊ ಚಟ್ನಿ ಹಾಕ್ತಾರೆ. ಏಕೆ सुक्का चटनी. यस, थैंक यू भैया. तो ಇನ್ನೊಂದು ಐಟಮ್ ತಿಂತಾ ಇದ್ದೀವಿ. इसमें क्या होगा? आलू का सब्जी होगा ना? यस. ಸೊ ಎಲ್ಲದಕ್ಕೂ ಬೈ ಡಿಫಾಲ್ಟ್ ಈ ಸಾಸ್ ಮತ್ತು ಇದು ಕೊಡ್ತಾರೆ. ಥ್ಯಾಂಕ್ ಯು. ಅಲ್ಲಿನ ಲೋಕಲ್ ಫುಡ್ ಆಗಿರುವಂತಹ ವಡಾಪಾವ್ ಮತ್ತು ಪ್ಯಾಟೀಸನ್ನು ತಿಂದ್ವಿ. ನಿಜ ಹೇಳ್ತೀನಿ, ಎಷ್ಟು ರುಚಿಯಾಗಿತ್ತು ಅಂತ ಹೇಳಿದ್ರೆ ಅಲ್ಲಿ ತನಕ ಮಾಡಿದಂತಹ ರೈಡಿಂದ ಆದಂತಹ ಸುಸ್ತು ಎಲ್ಲವೂ ಕಳೆದೋಯ್ತು ಸ್ನೇಹಿತರೆ. ಹೀಗೆ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಬೈಕನ್ನು ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಮುಂದೆ ಹೋಗ್ತಾ ಇದ್ದಂತೆ ಒಂದು ರಸ್ತೆ ಬದಿಯಲ್ಲಿ ಇಬ್ಬರು ಅಮ್ಮಂದರು ತಾಜಾ ಸ್ಟ್ರಾಬೆರಿ ಮತ್ತು ಕರ್ವಂದ ಹಣ್ಣನ್ನು ಮಾರ್ತಾ ಇದ್ದಿದ್ದು ನಮ್ಮ ಕಣ್ಣಿಗೆ ಬಿತ್ತು ಸ್ನೇಹಿತರೆ. ಮತ್ತೆ ಗಾಡಿನ ನಿಲ್ಲಿಸ್ತೀವಿ. ಆ ಅಮ್ಮಂದಿರನ್ನು ಮಾತಾಡಿಸಿದೆ. ಅವರ ಭಾಷೆ ನನಗೆ ಅಲ್ಪ ಸ್ವಲ್ಪ ಅರ್ಥ ಆದ್ರೂ ನನ್ನ ಭಾಷೆ ಮಾತ್ರ ಅವರಿಗೆ ಅರ್ಥನೇ ಆಗಲಿಲ್ಲ. ಯಾಕಂದರೆ ಅವರಿಗೆ ಮರಾಠಿ ಬಿಟ್ಟರೆ ಬೇರೆ ಯಾವ ಭಾಷೆನೂ ಬರ್ತಾ ಇರಲಿಲ್ಲ. ಇಲ್ಲಿ ನೀವು ನೋಡ್ಬೋದು ಫ್ರೆಶ್ ಆಗಿರೋ ಸ್ಟ್ರಾಬೆರಿ. सख्त जूसी है. इसको क्या बोलते हैं दादी? इसको क्या बोलते हैं फल को? ಕರ್ವಂದ. ಸೊ ಈ ಅಜ್ಜಿ ಕಾಡಿಂದ ಹೆಕ್ಕೊಂಡು ಬಂದ್ಬಿಟ್ಟು ಈ ಥರ ಇಲ್ಲಿ ಮಾಡ್ತಾರೆ. ಅಜ್ಜಿ ಮತ್ತು ಇವರು ಮತ್ತು ಅವ್ರ ಮಗ. ಆಯಿತಾ, ಸ್ವಲ್ಪ ಕರ್ವಂದ ಹಾಗೂ ತಾಜಾ ಸ್ಟ್ರಾಬೆರಿ ತಿಂದೆ. ಆ ಹುಳಿ ಸಿಹಿ ರುಚಿ, ತಣ್ಣಗಿನ ಗಾಳಿ, ಸೀರಿಯಸ್ಲಿ ಹೇಳ್ತೀನಿ, ಆ ಕ್ಷಣ ನನ್ನ ನೆನಪಿನಲ್ಲಿ ಇವತ್ತಿಗೂ ಕೂಡ ಹಾಗೆಯೇ ಉಳಿದಿದೆ ಸ್ನೇಹಿತರೆ. ಮತ್ತೆ ರೈಡನ್ನು ಕಂಟಿನ್ಯೂ ಮಾಡ್ತೀವಿ. ರೈಡ್ ಕಂಟಿನ್ಯೂ ಮಾಡ್ತಾ ಇನ್ನೊಂದು ರಾಜ್ಯಕ್ಕೆ ನಾನು ಬಾರ್ಡರ್ ಕ್ರಾಸ್ ಮಾಡೋನಿದ್ದೆ. ಗುಜರಾತ್ನ ಗಡಿ ಹತ್ತಿರ ಆಗ್ತಾ ಇದ್ದಂಗೆ ಅದನ್ನು ದಾಟುವಂತಹ ಉತ್ಸಾಹ ನನ್ನಲ್ಲಿ ಇನ್ನಷ್ಟು ಹೆಚ್ಚಾಗುತ್ತೆ. ಗುಜರಾತ್ ಎಂಟರ್ ಆಗಿ ಇನ್ನೇನು ಘಾಟ್ ಸೆಕ್ಷನ್ ದಾಟಿ ಕೆಳಗೆ ಬರ್ಬೇಕಾದ್ರೆ ಇಲ್ಲೊಂಥರ ಇದು ಕಾಣಿಸ್ತು ನೋಡಿ, ಇದು ಆಶ್ರಮ ಅಂತ. ಇಲ್ಲಿ ದಾರಿಲಿ ಹೋಗೋರು ಬರೋರಿಗೆಲ್ಲರಿಗೂ ಮಜ್ಜಿಗೆ ಕೊಡ್ತಾ ಇದ್ದಾರೆ. ಸೊ ನಾನು ಇಲ್ಲಿ ನಿಲ್ಲಿಸ್ಬಿಟ್ಟು ಮಜ್ಜಿಗೆ ಕುಡಿದೆ. आपका नाम क्या है? देखो ವಡೋದರಾಗೆ ಹೋಗ್ಬೇಕಾದ್ರೆ ಇಲ್ಲೆಲ್ಲೋ ಪಕ್ಕದಲ್ಲಿ ಒಂದು ನದಿ ಸಿಕ್ತು ನೋಡೋಕ್ಕೆ. ಸೊ ಇಲ್ಲಿ ಕಾಣ್ಬೋದು ನೀವು. ಒಂದು ಥಿಂಗ್ ನಾನು ಇಲ್ಲಿ ಅಬ್ಸರ್ವ್ ಮಾಡಿದ್ದೇನಪ್ಪ ಅಂತಂದರೆ, ಇಲ್ಲಿ ಎಲ್ಲ ರೋಡ್ ಪಕ್ಕದಲ್ಲೂ ನದಿ ಹರಿತಿದೆ. ಓಕೆನಾ? ಸೊ ಇದು ಯಾವ ನದಿ ಅಂತ ಗೊತ್ತಿಲ್ಲ ಸ್ನೇಹಿತರೆ. ಗುಜರಾತ್ ಅಂದ ಕೂಡಲೇ ನನಗೆ ಸ್ವಾತಂತ್ರ್ಯ ಹೋರಾಟಗಾರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೆನಪು ಇಮ್ಮಿಡಿಯೇಟಾಗಿ ಬಂದ್ಬಿಡುತ್ತೆ. ಅಲ್ಲಿಯೇ ಇರುವಂತಹ ಉಕ್ಕಿನ ಮನುಷ್ಯನ ಪ್ರತಿಮೆಯನ್ನು ನೋಡುವ ಪ್ಲ್ಯಾನ್ ಅನ್ನು ಮೊದಲೇ ಮಾಡಿದ್ರಿಂದ ಹಾಗೆಯೇ ಬೈಕ್ನಲ್ಲಿ ಹೋಗಬೇಕಾದ್ರೆ ಅವರ ಪ್ರತಿಮೆ ಎಲ್ಲರೂ ಕಾಣುತ್ತಾ ಅಂತ ಹೇಳಿ ತವಕದಿಂದ ಆಚೆ ಈಚೆ ನೋಡುತ್ತಾ ನನ್ನ
ಪಯಣವನ್ನು ಬೈಕ್ ರೈಡನ್ನು ಮುಂದುವರಿಸ್ತೀನಿ. ಸ್ನೇಹಿತರೆ, ನಾವು ಇಂತಹ ಲಾಂಗ್ ರೈಡ್ಗಳನ್ನು ಮಾಡಬೇಕಾದ್ರೆ ರಸ್ತೆಯಲ್ಲಿ ಫ್ಯೂಯಲ್ ಅಪ್ ಮಾಡೋದನ್ನು, ಜೊತೆಗೆ ಉಳಿದುಕೊಳ್ಳುವ ಸ್ಥಳ ಹುಡುಕೋದನ್ನು ಎಲ್ಲದನ್ನೂ ಮುಂಚಿತವಾಗಿ ಯೋಚಿಸಬೇಕಾಗತ್ತೆ ಅನ್ನೋದನ್ನು ಈ ಪಯಣ ನನಗೆ ಕಲಿಸಿಕೊಡುತ್ತೆ. ಯಾಕಂದರೆ ನಾನು ಗುಜರಾತ್ನ ತಲುಪ್ತಾ ಟೈಮ್ ಆಗಿತ್ತು ಸಂಜೆಯ 6:30 ಆಯಿತಾ. ಅವತ್ತು ಅಲ್ಲೇ ಉಳಿದು ಮರುದಿನ ಸ್ಟ್ಯಾಚ್ಯೂ ಆಫ್ ಯೂನಿಟಿ ನೋಡಿಕೊಂಡು ನಮ್ಮ ರೈಡನ್ನು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ಉಳ್ಕೊಳ್ಳೋಕ್ಕೆ ರೂಮ್ಗೋಸ್ಕರ ಬಹಳಷ್ಟು ಹುಡುಕಾಡ್ತೀವಿ, ಆದರೆ ರೂಮ್ ಸಿಗಲ್ಲ. ಕೊನೆಗೆ ಊರಿನ ಹೊರಬದಿಯಲ್ಲಿರುವಂತಹ ಒಂದು ಹೋಮ್ ಸ್ಟೇನು ಅಥವಾ ಗೆಸ್ಟ್ ಹೌಸ್ ಥರ ಇರುವಂತಹ ಒಂದು ಸ್ಟೇ ಸಿಗುತ್ತೆ. ಆದರೆ ಇದನ್ನು ಹುಡುಕೋ ಅಷ್ಟರಲ್ಲಿ ಬಹಳಷ್ಟು ಟೈಮ್ ವೇಸ್ಟ್ ಆಗಿರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾವು ಇಂತಹ ಲಾಂಗ್ ರೈಡ್ ಮಾಡಬೇಕಾದ್ರೆ ಮೊದಲೇ ನಾವು ಎಲ್ಲಿ ಸ್ಟೇ ಆಗಬೇಕು ಅಂತ ಅಂದ್ಕೊಂಡಿದ್ವೋ ಮೊದಲೇ ಅಲ್ಲಿರುವಂಥ ಹೋಟೆಲ್ಗಳನ್ನು ನೋಡಿ ರೂಮ್ನ ಬುಕ್ ಮಾಡಿ ಇಟ್ಕೊಂಡ್ರೆ ನಮಗೆ ಸ್ವಲ್ಪ ಟೈಮ್ ವೇಸ್ಟ್ ಆಗೋದು ತಪ್ಪುತ್ತೆ ಅಂತ ಅಷ್ಟೇ, ಮತ್ತೇನಿಲ್ಲ. ಹೀಗೆ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಹೋಮ್ ಸ್ಟೇನ ಸ್ವಲ್ಪ ನೋಡಿಕೊಂಡು ಹರಟೆ ಹೊಡ್ಕೊಂಡು ಅವತ್ತು ಅಲ್ಲೇ ಉಳ್ಕೋತೀವಿ ಸ್ನೇಹಿತರೆ. ಸೊ ಇಲ್ಲಿಗೆ ನಮ್ಮ ಲೇ ಲದಾಖ್ ಅಡ್ವೆಂಚರಸ್ ರೈಡ್ನ 2ನೇ ದಿನ ಮುಗಿಯುತ್ತೆ. ಇನ್ನು ನಾಳೆ ಪ್ರಪಂಚದಲ್ಲೇ ಅತಿ ಎತ್ತರದ ಪ್ರತಿಮೆ ಆದ ಸ್ಟ್ಯಾಚ್ಯೂ ಆಫ್ ಯೂನಿಟಿಯನ್ನು ನೋಡಿಕೊಂಡು ನಮ್ಮ ರೈಡ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡ್ವಿ. ಮತ್ತೊಮ್ಮೆ ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಲೇ ಲದಾಖ್ ಅಡ್ವೆಂಚರಸ್ ರೈಡ್ನ 3ನೆಯ ದಿನ. ಹುಬ್ಬಳ್ಳಿಯಿಂದ ಹೊರಡಬೇಕಾದ್ರೇ ನಾನು ದಾರಿಯಲ್ಲಿ ಯಾವ್ಯಾವ ಜಾಗಗಳನ್ನು ಎಲ್ಲ ನೋಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ನೋ ಅದರಲ್ಲಿ ಇವತ್ತು ನೋಡ್ತಾ ಇರುವಂತಹದ್ದು ಮೊದಲನೆಯದು, ಅದೇ ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಇದು ವಿಶ್ವದ ಅತಿ ಎತ್ತರದ ಪ್ರತಿಮೆ ಸ್ನೇಹಿತರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ 182 ಮೀಟರ್ ಎತ್ತರ, ಅಂದರೆ ಸರಿಸುಮಾರು 597 ಅಡಿ ಎತ್ತರದ ಪ್ರತಿಮೆ. ಸದ್ಯದ ಮಟ್ಟಿಗೆ ಇಡೀ ಜಗತ್ತಿನಲ್ಲಿ ಇದಕ್ಕಿಂತ ಎತ್ತರವಾದ ಯಾವುದೇ ಪ್ರತಿಮೆ ಇಲ್ಲ. ಬೆಳಿಗ್ಗೆ ಬೇಗನೆ ಎದ್ದು ತಯಾರಾಗಿ ನಮ್ಮ ತಿನಿಸುಗಳನ್ನು ಮುಗಿಸಿ ಬೈಕನ್ನು ರೆಡಿ ಮಾಡಿ ನಾವು ರೆಡಿಯಾಗಿ ಪಯಣವನ್ನು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಕಡೆಗೆ ಪ್ರಾರಂಭಿಸ್ತೀವಿ. ನಾನು ಇದೇ ಮೊದಲ ಬಾರಿಗೆ ಗುಜರಾತಿಗೆ ಬಂದಿರೋದ್ರಿಂದ ಬಹಳ ಕುತೂಹಲದಿಂದ, ಬಹಳ ಆಸಕ್ತಿಯಿಂದ, ಬಹಳ ಉತ್ಸುಕನಾಗಿ ಅಲ್ಲಿ ಇರುವಂತಹ ದಾರಿಯನ್ನು, ಅಲ್ಲಿಯ ಪರಿಸರವನ್ನು, ಅಲ್ಲಿನ ಜನಜೀವನವನ್ನು, ಅಲ್ಲಿಯ ಜನರನ್ನು ದಾರಿ ಉದ್ದಕ್ಕೂ ನೋಡ್ತಾ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಪಾರ್ಕಿಂಗ್ ಲಾಟ್ ತಲುಪಿದ್ದೇ ನಂಗೆ ಗೊತ್ತಾಗಿಲ್ಲ. ಗುಜರಾತ್ನ ನರ್ಮದಾ ನದಿ ಕಣಿವೆಯಲ್ಲಿ ಆ ಪ್ರತಿಮೆಯ ಎದುರು ನಿಂತಾಗ ಆ ಎತ್ತರದ ಭವ್ಯತೆ ನನ್ನನ್ನು ಮೂಕ ವಿಸ್ಮಿತನಾಗುವಂತೆ ಮಾಡಿತು ಸ್ನೇಹಿತರೆ. ಸುತ್ತಲೂ ಆಕರ್ಷಕವಾದ ದೃಶ್ಯಗಳು, ಸರ್ದಾರ್ ಸರೋವರ್ ಡ್ಯಾಮ್ನ ಆ ದೃಶ್ಯ, ಹಸಿರು ಪ್ರದೇಶ ಮತ್ತು ಆ ಭಾರೀ ಪ್ರತಿಮೆಯ ಕಾಲುಗಳ ಬುಡದಲ್ಲಿ ನಿಂತು ನೋಡಿದಾಗ ಭಾರತದ ಏಕತೆಯ ಪ್ರತೀಕ ನೇರವಾಗಿ ಕಣ್ಣ ಮುಂದೆ ನಿಂತಂತೆ ಭಾಸವಾಯಿತು ಸ್ನೇಹಿತರೆ. ಆದರೆ ಒಂದಂತೂ ನಿಜ, ಲದಾಖ್ಗೆ ಹೋಗುವ ದಾರಿ ಉದ್ದಕ್ಕೂ ಸಿಗುವಂತಹ ಇಂತಹ ಅದ್ಭುತ ಸ್ಥಳಗಳನ್ನು, ಬಹಳ ಹೆಸರುವಾಸಿಯಾದ ತಾಣಗಳನ್ನು ತಪ್ಪದೇ ನಾನು ನೋಡ್ತೀನಿ ಅಂತ ಮೊದಲೇ ನಿರ್ಧರಿಸಿದ್ದೆ. ಯಾಕಂದರೆ ಈ ಪಯಣ ಕೇವಲ ಬೈಕ್ ರೈಡ್ ಅಲ್ಲ, ಭಾರತದ ವಿವಿಧ ಭಾಗಗಳನ್ನು, ನಮ್ಮ ಇತಿಹಾಸವನ್ನು ನೋಡಿ ತಿಳ್ಕೊಂಡು ನಿಮಗೂ ತೋರಿಸುವಂತಹ ಒಂದು ಪುಟ್ಟ ಪ್ರಯತ್ನ ಸ್ನೇಹಿತರೆ. ಹೀಗೆ ಸ್ಟ್ಯಾಚ್ಯೂ ಆಫ್ ಯೂನಿಟಿಯನ್ನು ನೋಡಿ ನಾವು ಬೇಗನೆ ಮತ್ತೆ ನಮ್ಮ ಪಯಣವನ್ನು ಶುರು ಮಾಡ್ತೀವಿ. ಇಲ್ಲ, ನಮಗೂ ಕನ್ನಡ ಕೇಳಿ ಖುಷಿ ಆಗ್ಬಿಡ್ತದೆ. ನಂದು ಮಂಗಳೂರು, ಇರೋದು ಹುಬ್ಳಿಯಲ್ಲಿ. ಹುಬ್ಳಿ ಹೌದಾ? ಓಕೆ. ಸೊ ಸ್ನೇಹಿತರೆ, ಇಲ್ಲಿ ನನಗೆ ಕನ್ನಡದವ್ರು ಸಿಕ್ಕಿದ್ದಾರೆ. ಸೊ ಇವರೆಲ್ಲ ಮಂಡ್ಯದವ್ರಂತೆ. ಸೊ ಖುಷಿ ಆಯಿತು, ಕನ್ನಡ ಶಬ್ದ ಕೇಳಿದ ಕೂಡಲೇ ಅದೇನೋ ಒಂಥರ. ಹೌದು. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಯಾವುದು ಅನ್ನೋದನ್ನು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ಇವತ್ತಿನ ಈ ರೈಡ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನೂ ಒಂದು ವೇಳೆ ನಿಮಗೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಕುರಿತಾಗಿ ಸಂಕ್ಷಿಪ್ತವಾದ ಮಾಹಿತಿ ಬೇಕಾದಲ್ಲಿ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ನಾನು ಮುಂದಿನ ದಿನಗಳಲ್ಲಿ ಇದರ ಕುರಿತಾದ ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಂಥ ಒಂದು ಕಂಟೆಂಟನ್ನು ಮಾಡಿ ನಿಮಗೆ
ತಿಳಿಸ್ತೀನಿ. ಈ ವ್ಲಾಗ್ನಲ್ಲಿ ಇಷ್ಟೇ ಸ್ನೇಹಿತರೆ. ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವ್ಲಾಗಲ್ಲಿ ನಾವು ಗುಜರಾತ್ನಿಂದ ಯಾವ ಕಡೆ ಹೊರಟ್ವಿ, ಏನು ಮಾಡಿದ್ವಿ, ನಮ್ಮ ರೈಡ್ ಹೇಗಾಯಿತು ಅನ್ನೋದನ್ನು ನೋಡೋಣ. ಅಲ್ಲಿ ತನಕ ಕ್ಷೇಮವಾಗಿರಿ, ಸುಖವಾಗಿರಿ. ನಮಸ್ಕಾರ.